ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಈಸ್ಟ್ ಹೈಟಿಂದ ನಾನೇ ಮೊದಲನೇ ಬಾರಿ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಾಗೆ ಬಿಸಿಲು ಮಾತ್ರ ತುಂಬಾ ಹೆವಿ ಇದೆ ಗುರು. ಸ್ವಲ್ಪ ಗಾಡಿ ಮೂವ್ ಆಗ್ತಿದ್ರೆ ಗಾಳಿ ಬರುತ್ತೆ, ಇಲ್ಲ ಅಂದರೆ ಗಾಳಿನೇ ಇಲ್ಲ, ಅಷ್ಟು ಬಿಸಿ ವಾತಾವರಣ ಬೆಂಗಳೂರಲ್ಲಿ. ಹಾಗೆ ನಾವು ಬಂದಿದ್ದು ಸಿಟಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಬಂದಿದ್ವಿ. ಮಗಳ ಹೆಸರಲ್ಲಿ ಒಂದು ಅಕ್ಷರನ ಆ್ಯಡ್ ಮಾಡಬೇಕಾಗಿತ್ತು. ನಾವು ಮಾಡಿರೋ ತಪ್ಪನ್ನ ನೀವು ಯಾವತ್ತೂ ಮಾಡಬೇಡಿ. ಆವಾಗ ಒಂದು ಅಕ್ಷರ ಸೇರಿಸದೇ ಇರೋ ಕಾರಣ ಇವತ್ತು ಆ ಅಕ್ಷರನ ಸೇರಿಸೋದಕ್ಕೆ ನಾವು ಇಷ್ಟು ದೂರ ಓಡಾಡ್ಕೊಂಡು ಬರಬೇಕಾಗಿತ್ತು. ಆ್ಯಂಡ್ ಇದೆಲ್ಲ ಜಾಗ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲೆಲ್ಲ ಡ್ರೆಸ್ ಕಲೆಕ್ಷನ್ಸು, ಲೆಹೆಂಗಾಸು ತುಂಬಾ ಚೆನ್ನಾಗಿತ್ತು. ಮೇ ಬಿ ಸೆಲೆಬ್ರಿಟೀಸ್ ಎಲ್ಲ ಇಲ್ಲಿ ತೊಗೊಳ್ತಾರೆ ಅಂತ ಅನಿಸುತ್ತೆ. ಒಂದೊಂದು ಕೇಳಿದ್ರು 16,000 17,000 ಈ ಥರ ಇತ್ತು ರೇಂಜು. ಹಾಗೆ ಮೈಸೂರು ಸಿಲ್ಕ್ ಸ್ಯಾರೀಸು, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸು ನೋಡ್ತಾ ಇರ್ಬೋದು. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಳಗಡೆ ಅಂತೂ ನಾವು ಹೋಗಲಿಲ್ಲ, ಹೊರಗಡೆಯಿಂದನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದೆ. ಯಾಕಂದರೆ ನಮ್ಮ ಬಜೆಟ್ಗೆ ಅಲ್ಲಿ ಸೆಟ್ ಆಗಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಒಳಗಡೆ ಅಂತೂ ಹೋಗಲಿಲ್ಲ. ಎಲ್ಲ ಕಡೆಯೂ 50% ಡಿಸ್ಕೌಂಟಲ್ಲಿ ಇಟ್ಟಿದ್ರು. ನನಗಂತೂ ಬಟ್ಟೆಗಳ ಮೇಲೆ ಇಷ್ಟೊಂದು ಬಜೆಟ್ ಹಾಕಬೇಕು ಅಂತ ಇಷ್ಟ ಆಗಲ್ಲ. ನಾನು ಯಾವತ್ತೂ ಅಷ್ಟು ಬಜೆಟ್ ಹಾಕಿ ಬಟ್ಟೆನ ತೊಗೊಳ್ಬೇಕು ಅಂತಲೂ ಅಂದ್ಕೊಳ್ಳಲ್ಲ. ಏನಿದ್ರು ಮ್ಯಾಕ್ಸಿಮಮ್ಮು 1,000-1,500 ರೂಪಾಯಿ ಒಳಗಡೆನೇ ಇರುತ್ತೆ ನಾನು ತೆಗೆಯೋ ಬಟ್ಟೆಗಳೆಲ್ಲನೂ. ಇಲ್ಲಿ ನೋಡ್ಬೋದು ಸಿಲ್ಕ್ ಸ್ಯಾರೀಸು ಒಂದಕ್ಕೊಂದು ಸೂಪರಾಗಿತ್ತು, ಕಲರ್ಸ್ ಅಂತ ಹೇಳ್ಬೋದು. ಒಳಗಡೆ ಹೋಗೋಣ ಅಂತ ಕೇಳಿದ್ರು. ನಾನೇ ಬೇಡ, ಸುಮ್ಮನೆ ತೊಗೊಳ್ಳಲ್ಲ, ಏನಿಲ್ಲ, ಹೋಗಿ ನೋಡ್ಕೊಂಡು ಬರೋದು ಸುಮ್ಮನೆ ಬೆಳಗ್ಗೆ ಟೈಮ್ ವೇಸ್ಟ್ ಯಾಕೆ ಅಂದ್ಬಿಟ್ಟು ಬಂದೆ. ಲೆಹೆಂಗಾಸ್ ನೋಡ್ಬೋದು, ಇಲ್ಲೆಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಲೆಹೆಂಗಾಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ಇದೆಲ್ಲ ಫ್ಲವರ್ಸ್ ಎಲ್ಲ ಏನು ನೋಡ್ತಾ ಇದ್ದೀರಿ ಅದೆಲ್ಲ ಆರ್ಟಿಫಿಷಿಯಲ್, ಯಾವುದು ರಿಯಲ್ ಅಲ್ಲ. ಆ್ಯಂಡ್ ಇದೇ ನೋಡಿ ನಾನು ಹೇಳಿದ್ದು, ಯಾರಾದರೂ ಸಿನಿಮಾ ಆ್ಯಕ್ಟರ್ಸು ಎಲ್ಲ ತೊಗೊಳ್ತಾರೆ ಅಂತ ಹೇಳಿದ್ನಲ್ಲ, ಮೇ ಬಿ ಅವ್ರಿಗೆ ಅಂತಲೇ ಇದು ಇತ್ತು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. ಮತ್ತು ನಾವು ಆ ಕಾಂಪ್ಲೆಕ್ಸ್ ಎಲ್ಲ ಓಡಾಡಿಕೊಂಡು ನೆಕ್ಸ್ಟ್ ಹೋಗಿದೆ ಚರ್ಚ್ ಸ್ಟ್ರೀಟ್ಗೆ. ಇದೊಂಥರ ಬೇರೆ ಪ್ರಪಂಚಕ್ಕೆ, ಅಂದರೆ ಬೇರೆ ದೇಶಕ್ಕೆ ಬಂದಂಗಿತ್ತು. ನಾವು ಬ್ಯಾಂಗ್ಳೂರು ಅಂತ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ನೀಟಾಗಿತ್ತು, ಅಷ್ಟು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇದೆಲ್ಲ ಶೋ ಪೀಸಸ್, ಆ್ಯಂಟಿಕ್ ಪೀಸಸ್ ಏನು ಹೇಳ್ತಾರೆ ಆ ಕಲೆಕ್ಷನ್ಸ್ ಎಲ್ಲ ತುಂಬ ಅಂಗಡಿಗಳಿತ್ತು. ಯಾರು ತೊಗೊಳ್ತಾರೋ ಗೊತ್ತಿಲ್ಲ, ಸಖತ್ ಕಲೆಕ್ಷನ್ಸ್ ಇತ್ತು ಮಾತ್ರ. ಹಾಗೆ ಇಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ರೋಡ್ ಸೈಡು ಶಾಪಿಂಗ್ ಇರುತ್ತೆ ಚರ್ಚ್ ಸ್ಟ್ರೀಟಲ್ಲಿ ಅಂತ. ಬಟ್ ವೀಕೆಂಡಲ್ಲಿರುತ್ತಾ, ವೀಕ್ ಡೇಸಲ್ಲಿರುತ್ತೆ, ಅಥವಾ ಸಂಜೆ ಟೈಮ್ ಇರುತ್ತೆ, ಡೇ ಟೈಮ್ ಇರುತ್ತೆ, ನನಗೇನು ಗೊತ್ತಿಲ್ಲ. ನಾನಂತೂ ಬಂದಿದ್ದು ಒಂದು 12 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಏನು ರೋಡ್ ಸೈಡಲ್ಲಿ ಶಾಪಿಂಗೇ ಇರಲಿಲ್ಲ. ಒಟ್ನಲ್ಲಿ ಅದೊಂದು ನೋಡಿದ್ನಲ್ಲ, ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ, ನೋಡಿದ್ನಲ್ಲ ಅಂತ ಅಂದ್ಕೊಂಡು ಬಂದೆ. ಇದೆ ನೋಡಿ ಚರ್ಚ್ ಸ್ಟ್ರೀಟು. ಲೈಟಿಂಗ್ಸ್ ಎಲ್ಲ ನೈಟ್ ಬಂದರೆ ತುಂಬಾ ಚೆನ್ನಾಗಿರುತ್ತಂತೆ. ನಾವು ಹೋಗಿದ್ದು ಡೇ ಅಲ್ವಾ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು. ತಿನ್ನೋದಕ್ಕೂ ಅಷ್ಟೇ ರೋಡ್ ಸೈಡಲ್ಲಿ ಏನು ಸಿಗ್ತಾನೆ ಇರಲಿಲ್ಲ ನಮಗೆ, ಅಷ್ಟು ಬಿಸಿಲಿತ್ತು. ಸುಮ್ಮನೆ ಏನೂ ತೊಗೊಳ್ಳಿಲ್ಲ. ಹಾಗೆ ಬ್ರಿಗೇಡ್ ರೋಡ್ನೆಲ್ಲ ನೋಡಿಕೊಂಡು, ಇಲ್ಲೆಲ್ಲ ಹೆವಿ ಬ್ರ್ಯಾಂಡೆಡ್ ಕಲೆಕ್ಷನ್ ಅಂತ ಇರುತ್ತೆ ಚರ್ಚ್ ಸ್ಟ್ರೀಟಲ್ಲಿ. ನಾನು ನೋಡ್ತಾ ಇರ್ತೀನಿ ವೀಡಿಯೋಸು. ಅಂದರೆ ಕಡಿಮೆ ಬೆಲೆಗೆ ಯಾವುದೂ ಸಿಗೋದಿಲ್ಲ, ಎಲ್ಲನೂ ಸ್ವಲ್ಪ ಬಜೆಟ್ ಹೆವಿನೇ ಇರುತ್ತೆ ರೋಡ್ ಸೈಡಲ್ಲೂ ಅಂತ ಕೇಳಿದ್ದೆ. ಪರವಾಗಿಲ್ಲ, ಒಂದು ಸರಿ ನೋಡ್ಕೊಂಡು ಬರೋಣ ಅಂತ ಹೋದೆ. ಏನು ಶಾಪಿಂಗ್ ಮಾಡೋಕ್ಕಾಗಿಲ್ಲ, ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ನೋಡ್ಕೊಂಡು ಬಂದ್ವಿ ಅಷ್ಟೇ. ನೋಡ್ರಿ ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ವಿಧಾನಸೌಧ ನೋಡಿಲ್ಲ ನೋಡಿಬಿಡಿ, ನಾನೇ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನೇ ನೋಡ್ತಿರೋದು ಮೊದಲನೇ ಬಾರಿ ವಿಧಾನಸೌಧನ. ಹೆವಿ ಬಿಸಿಲಿತ್ತು ಗುರು, ಒಂದು ಫೋಟೋನೂ ತೊಗೊಳಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಿಸಿ ಇತ್ತು. ಹಾಗೆ ವಿಧಾನಸೌಧ ಮುಂದೆ ಪಾಸ್ ಆಗ್ತಿದ್ವಿ, ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣ್ತಿದೆ ನಮ್ಮ ಬ್ಯಾಂಗ್ಳೂರು ವಿಧಾನಸೌಧ. ಹಾಗೆ ಇವತ್ತು ನಾನು ಮಾತಾಡಬೇಕು ಅಂತ ಇದ್ದಿದ್ದಂಥ ಟಾಪಿಕ್ ಬಂದು ಗಂಡ ಹೆಂಡತಿ ರಿಲೇಷನ್ಶಿಪ್ ಬಗ್ಗೆ. ಹೌದು, ಗಂಡ ಹೆಂಡತಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ಮೂರನೇವ್ರನ್ನ ಮಧ್ಯದಲ್ಲಿ ಬರೋದಕ್ಕೆ ಬಿಡಬೇಡಿ ಯಾವತ್ತೂ ಅಷ್ಟೇ. ಆ್ಯಂಡ್ ಗಂಡ ಹೆಂಡತಿ ಅನ್ನೋದು ಏನಿರುತ್ತೆ, ನೀವು ಇಷ್ಟಪಟ್ಟು ಮದುವೆ ಆಗಿರಬೇಕೇ ಹೊರತು ಬೇರೆಯವ್ರ ಒತ್ತಾಯಕ್ಕೆ ಯಾವತ್ತೂ ಮದುವೆ ಆಗಬೇಡಿ. ಇನ್ನು ಮದುವೆಗೆ ಮುಂಚೆ ಒಂದು ಹೆಣ್ಣಿಗೆ ತಂದೆ ಮನೆಯಲ್ಲಿ ತಂದೆ ಪ್ರೀತಿ ತುಂಬಾ ಮುಖ್ಯ ಆಗಿರುತ್ತೆ. ಹಾಗೆ ಮದುವೆ ಆದ ನಂತರ ಗಂಡನ ನಂಬಿಕೆ, ಗಂಡನ ಪ್ರೀತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಿಮಗೋಸ್ಕರ ಮದುವೆ ಆಗಿ, ನಿಮ್ಮ ಮನೆಯವ್ರಿಗೋಸ್ಕರ ಯಾವತ್ತೂ ಮದುವೆ ಆಗೋದಕ್ಕೆ ಹೋಗಬೇಡಿ. ನಿಮ್ಮ ಮನೇಲಿ ಏನೋ ಅಂದರು ಅದಕ್ಕೋಸ್ಕರ ನಾನು ಅವಳನ್ನ ಮದುವೆ ಆದೆ ಅನ್ನೋದೇನಾದರೂ ಮೈಂಡ್ ಸೆಟ್ಟಲ್ಲಿದ್ದರೆ ದಯವಿಟ್ಟು ಆ ಥರದವ್ರು ಮದುವೆನೇ ಆಗೋದಕ್ಕೆ ಹೋಗಬೇಡಿ. ಹಾಗೆ ಒಂದು ಹೆಣ್ಣಿಗೂ ಅಷ್ಟೇ, ನಿಮ್ಮ ಮನೇಲಿ ಏನೋ ಅಂದರು ಅಥವಾ ಹುಡುಗನೇ ಮದುವೆ ಆಗಬೇಕು ಅನ್ನೋ ಪರಿಸ್ಥಿತಿ ಬಂತು ಅಂತ ದಯವಿಟ್ಟು ಯಾವತ್ತೂ ಮದುವೆ ಆಗಬೇಡಿ. ಒಂದು ಹೆಣ್ಣಿಗೆ ಅಥವಾ ಒಂದು ಗಂಡಿಗೆ ಇಷ್ಟ ಇತ್ತು ಅಂದರೆ ಮಾತ್ರ ನೀವು ಮದುವೆ ಆಗಿ, ಆವಾಗ ಜೀವನ ತುಂಬಾ ಚೆನ್ನಾಗಿರುತ್ತೆ. ಮೂರನೇ ವ್ಯಕ್ತಿಗೋಸ್ಕರ ನೀವು ಮದುವೆ ಆಗಿದ್ದೀರಾ ಅಂದರೆ ಲೈಫ್ ಲಾಂಗ್ ನೀವು ಮೂರನೇ ವ್ಯಕ್ತಿಗೋಸ್ಕರನೇ ಬದುಕಬೇಕಾಗತ್ತೆ. ಒಂದು ಹೆಣ್ಣು ಮದುವೆ ಆಗಿ ಬಂದ ನಂತರ ಆ ಮನೆಗೆ ಹೊಂದ್ಕೊಳ್ಳೋದಕ್ಕೆ ಸುಮಾರಷ್ಟು ಟೈಮ್ ಬೇಕಾಗುತ್ತೆ. ಆ ಟೈಮ್ನ ಕೊಟ್ಟು ನೋಡಿ ಹೊಂದ್ಕೊಳ್ಳೋವರೆಗೂ. ಅದನ್ನು ಬಿಟ್ಬಿಟ್ಟು ಇಲ್ಲ ನೀನು ನಮ್ಮಮ್ಮ ಹೇಳ್ದಾಗೆ ಕೇಳಬೇಕು, ನಮ್ಮಮ್ಮ ಹೇಳ್ದಾಗೆ ನಡ್ಕೊಳ್ಬೇಕು
ಅನ್ನೋಷ್ಟು ಒತ್ತಾಯ ಅವಳ ಮೇಲೆ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಅವಳು ಅವ್ರ ತವ್ರನ್ನ, ಅವ್ರ ಜೊತೆಲಿ ಹುಟ್ಟಿರೋರನ್ನ ಎಲ್ಲರನ್ನೂ ಬಿಟ್ಟು ಬಂದಿರ್ತಾಳೆ ನಿಮ್ಮನ್ನು ನಂಬಿಕೊಂಡು. ಆದರೆ ನೀವೇ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಅವಳು ಆ ಮನೆಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಇನ್ನು ಸಿಟಿಯಿಂದ ಬರ್ತಾ ಇವ್ರ ಫ್ರೆಂಡ್ ಕೆಲಸ ಮಾಡೋ ಜಾಗಕ್ಕೆ ಹೋಗಿದ್ವಿ. ನನಗೆ ಮಾವಿನಕಾಯಿ ತಿನ್ನಬೇಕು ಅಂತ ಸುಮಾರು ಒಂದು ವಾರದಿಂದ ಕೇಳ್ತಾನೇ ಇದ್ದೆ. ಅವರು ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಮಾವಿನ ಮರಗಳಿದೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು. ಅಲ್ಲಿ ಕೇಳಿದ ತಕ್ಷಣ ಪಾಪ ಒಂದು 5ರಿಂದ 6 ಕಾಯಿನ ಕಿತ್ಕೊಟ್ರು. ಅದು ಹುಳಿ ಮಾವಿನಕಾಯಿ ಅಲ್ಲ, ತೋತಾಪುರಿ ಬರುತ್ತಲ್ಲ, ಅದು ಮೀಡಿಯಮ್ ಸೈಜಿಗೆ ಬಂದಿತ್ತು. ತುಂಬಾ ಚಿಕ್ಕ ಕಾಯಿನೂ ಅಲ್ಲ, ಸ್ವಲ್ಪ ಸಣ್ಣ ಇದ್ದರೆ ಕಾಯಿ ಕಹಿ ಬಂದುಬಿಡುತ್ತೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿತ್ತು. ಕಿತ್ಕೊಟ್ಟಿದ್ರಲ್ಲ, ಸರಿ ಬಂದ ತಕ್ಷಣ ನಾನು ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ಪು ಆಗಲಿಲ್ಲ. ಫಸ್ಟು ಮಾವಿನಕಾಯಿ ತಿಂದ್ಬಿಡೋಣ, ಆಮೇಲೆ ಬಾಕಿ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಈ ರೀತಿ ಕುಟ್ಟ ಕಲ್ಲಿರುತ್ತಲ್ಲ ಅದರೊಳಗಡೆಗೆ ಹಾಕಿ ಕುಟ್ತಾಯಿದ್ದೀನಿ. ಸಣ್ಣವ್ರು ಇದ್ದಾಗೆಲ್ಲ ನಮ್ಮ ಮನೇಲಿ ರುಬ್ಬೋ ಕಲ್ಲೆಲ್ಲ ಇತ್ತು. ನಮ್ಮ ಅಜ್ಜಿ ಅವಾಗ ಹಾಕ್ಬಿಟ್ಟು ಅದರಲ್ಲಿ ಉಪ್ಪು ಖಾರ ಮತ್ತು ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಉಪ್ಪೆಲ್ಲ ಹಾಕ್ಬಿಟ್ಟು ಕುಟ್ಬಿಟ್ಟು ಕೊಡ್ತಾಯಿದ್ರು. ಆವಾಗೆಲ್ಲ ಹಳ್ಳಿ ಕಡೆ ನಾವು ಚಟ್ನಿ ಮಾಡಲಿ ಅಥವಾ ಬಸ್ಸಾಂಬಾರು ಮೊಸಪ್ಪು ಸಾರು ಏನೇ ಮಾಡಿದ್ರು ನಮ್ಮ ಅಜ್ಜಿ ಆ ಥರ ಎಲ್ಲ ಕುಟ್ಟಿ ಕೊಡೋರು. ಇವಾಗ ಅದೇನು ಹೇಳ್ತಾರೆ ರುಬ್ಬೋ ಕಲ್ಲೆಲ್ಲ ನೋಡೋದಕ್ಕೆ ತುಂಬಾ ರೇರು. ನಾನು ಈ ರೀತಿ ಒಂದು ಕಲ್ಲನ್ನ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ನಾನು ನನ್ನ ಮಗಳು ತಿನ್ನೋಣ ಅಂತೇಳ್ಬಿಟ್ಟು ಒಂದು 2 ಮಾವಿನಕಾಯಿನೋ ಕುಟ್ಟಿದ್ವಿ. ಸಖತ್ತಂದರೆ ಸಖತ್ತಾಗಿತ್ತು ಟೇಸ್ಟು. ಒಟ್ಟಿನಲ್ಲಿ ಈ ವರ್ಷದ ಮೊದಲನೇ ಮಾವಿನಕಾಯಿ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಯಾರಿಗೆಲ್ಲ ನನ್ನ ಥರ ಮಾವಿನಕಾಯಿ ಅಂದರೆ ಇಷ್ಟ ಆಗುತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾವ ರೀತಿ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಅಥವಾ ಕುಕ್ಕಿಂಗ್ ವೀಡಿಯೋಸಾ, ಶಾಪಿಂಗ್ ವೀಡಿಯೋಸಾ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿದ್ರೆ ಅದ್ರ ಬಗ್ಗೆ ನಾನು ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.